Good morning everyone. So students, in the last class we discussed about the color coding of resistors, right? So I told you that there are the 3 points that remained in your syllabus. Howda? First is the color coding of resistor that we discussed in the last class. Then next one is resistors in a series combination and resistors in a parallel combination, that we will discuss today and tomorrow. Yes, so we will start with the first one, that is resistors in a series combination. Howda? So now already kaltidivi cells in a series combination. Yes, alli ಏನು ಮಾಡಿದ್ವಿ, EMF E equivalent ತೆಗೆದಿದ್ವಿ, that is E1 plus E2, and then R equivalent is equal to R1 plus R2. ಕರೆಕ್ಟಾ? Yes. So similarly ನಾವೀಗ ಏನು ಮಾಡಬೇಕು, ಅದೇ ಥರ how we connected the cells in a series combination, similarly now we connect the resistors in a series combination. Yes, so ನೀವು ಇದನ್ನು ಆಲ್ರೆಡಿ 10th ಕಲ್ತಿದ್ದೀರಾ, resistors in a series combination and resistors in parallel combination ಅಂತ, ಹೌದಾ? ಬಟ್ ಇಲ್ಲಿ ಸ್ವಲ್ಪ ಡಿಫರೆಂಟ್ ಇದೆ ರೀ. Yes, that we will discuss now. ಹೌದಾ? See, here I consider the diagram, simple diagram, right? So here I consider the 2 resistors. ನಾವು ರೆಸಿಸ್ಟರ್ನ ಹೇಗೆ ಡಿನೋಟ್ ಮಾಡ್ತೀವಿ ರೀ, ಈ ಥರ. ಎಸ್, ಈ ಥರ ಪೀಕ್ಸ್ ತೊಗೋತೀವಿ, ಹೌದಾ? ಅದಕ್ಕೆ ನಾವು ರೆಸಿಸ್ಟರ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಹಿಯರ್ ಐ ಕನ್ಸಿಡರ್ ದ 2 resistors because we need the series combination. So here I consider the 2 resistors in a series combination. ಸಿರೀಸ್ ಕಾಂಬಿನೇಷನಲ್ಲಿ ಹೇಗಿರ್ತದೆ ರೀ, ರೆಸಿಸ್ಟರ್ಸ ಎಂಡ್ ಟು ಎಂಡ್ ಕನೆಕ್ಟ್ ಇರ್ತಾವ, ಹೌದಾ? ಇದ್ರ ಪಕ್ಕನೇ ಇದೆ ರೀ, ಎಂಡ್ ಟು ಎಂಡ್ ಕನೆಕ್ಟ್ ಇದೆ. ಎಸ್, ಆ್ಯಂಡ್ ದಿಸ್ ಒನ್ ಐ ಕನೆಕ್ಟೆಡ್ ಟು ದ ಒನ್ ಬ್ಯಾಟ್ರಿ, ಹೌದಾ? ಎಸ್, ಸೊ ಬ್ಯಾಟ್ರಿ ಕೊಡ್ತಾ ಇದ್ದೀವಿ, ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ದೀವಿ ಅಂತಂದ್ರೆ ವಿ ಆರ್ ಗಿವಿಂಗ್ ದ ಚಾರ್ಜ್ ಅಥವಾ ಎನರ್ಜಿ ಟು ದ ಚಾರ್ಜ್ಡ್ ಪಾರ್ಟಿಕಲ್ಸ್. ಹೂ ಆರ್ ದ್ಯಾಟ್? ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್, ಇಫ್ ದೇ ಗೆಟ್ ದ ಚಾರ್ಜ್ or energy, what they will do, they start to move and there is a flow of the current in the circuit, howda? So here I consider the current I, howdri? Yes, so battery ide andre of course we are supplying the potential, howda? Potential ana ನಾವು ಯಾವ ಲೆಟರ್ ದಿಂದ ಡಿನೋಟ್ ಮಾಡ್ತೀವಿ, that is V, ಹೌದಾ? ಸೊ ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಬರ್ತದ ರೆಸಿಸ್ಟರ್ ನಲ್ಲಿ, V1 ಬರ್ತದ, ಇಲ್ಲಿ ಪೊಟೆನ್ಷಿಯಲ್ V2 ಬರ್ತದ, ಹೌದಾ? ಬಿಕಾಸ್ ಆಫ್ ಅವರ್ ಓಮ್ಸ್ ಲಾ. ಎಸ್, ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಇಲ್ಲಿ ಐ ಇದೆ, ಆರ್ ಇದೆ, ಸೊ ಯಾರು ಬರಬೇಕು? ಪೊಟೆನ್ಷಿಯಲ್. ಆ್ಯಂಡ್ ಆಲ್ಸೋ ಬ್ಯಾಟ್ರಿ ಇಸ್ ಪ್ರೆಸೆಂಟ್, ಸೊ ಪೊಟೆನ್ಷಿಯಲ್ ವಿಲ್ ಕಮ್, ಕರೆಕ್ಟಾ? ಎಸ್, ಸೊ ಜಸ್ಟ್ ಐ ವಿಲ್ ರೈಟ್ ದ 2 lines ಹಿಯರ್. ಎಸ್, ಇಫ್ resistors are connected end to end, ಎಂಡ್ ಟು ಎಂಡ್ ಅಂದರೆ ಏನು ರೀ, ಸಿರೀಸ್ ಕಾಂಬಿನೇಷನ್ ಅಂತ, ಹೌದಾ? ಎಂಡ್ ಟು ಎಂಡ್ ಸಚ್ ದ್ಯಾಟ್ ದ ಕರೆಂಟ್ I passing through the resistors is same, ಹೌದಾ? ಸಿ, ಎಂಡ್ ಟು ಎಂಡ್ ಸಿರೀಸ್ ಕಾಂಬಿನೇಷನ್ನಲ್ಲಿ ನಮ್ಮದು ಕರೆಂಟ್ ಏನಿರ್ತದೆ, ಒಂದೇ ಇರ್ತದೆ, ಆ್ಯಸ್ ಲೈಕ್ ದ ಸೆಲ್ಸ್ ಇನ್ ಅ ಸಿರೀಸ್ ಕಾಂಬಿನೇಷನ್, ಹೌದಾ? ಸೊ ಇಲ್ಲಿನೂ ಏನಾಗ್ತದೆ, ಕರೆಂಟ್ ನಮ್ಮದು ಕರೆಂಟ್ ಐ ಅಂತ ಬರ್ತದೆ. ಎಸ್, I1 I2 ಅಂತ ಬರಲ್ಲ, ಹೌದಾ? ದ್ಯಾಟ್ ವಿಲ್ ಕಮ್ ಇನ್ ದ ಪ್ಯಾರಲಲ್ ಕಾಂಬಿನೇಷನ್. ಎಸ್, ಸೊ ನೌ ಲೆಟ್ R1 ಆ್ಯಂಡ್ R2 ಬಿ ದ 2 resistors having potential V1 and V2, ಹೌದಾ? R1 ಮತ್ತು R2 ಎರಡು ರೆಸಿಸ್ಟರ್ ಇದೆ ರೀ, ಅದ್ರ ಪೊಟೆನ್ಷಿಯಲ್ ಏನಿದೆ, V1 ಮತ್ತು V2 ಅದ, ಕರೆಕ್ಟಾ? ಎಸ್, ಸೊ ಈಗ ನೀವು ಈ ಡಯಾಗ್ರಾಮನ್ನು ನೋಡಿ ಟೋಟಲ್ ಪೊಟೆನ್ಷಿಯಲನ್ನು ಹೇಳ್ಬೋದು ರೀ ಈ ಕಾಂಬಿನೇಷನ್ನಲ್ಲಿ. ಎಸ್, ಹಿಯರ್ ಐ ವಿಲ್ ರೈಟ್ total potential difference
in series combination. Take across the series combination, across series combination. So ಎಷ್ಟು ಬರ್ತದ ಟೋಟಲ್ ಅಂದ್ರೆ V is equal to V1 plus V2. ಕರೆಕ್ಟಾ? ಎಸ್. ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ರೈಟ್? ದೆನ್ ಸೊ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ V ಬರುತ್ತೆ. ಸೊ V1 is having by R1 and V2 is who is having, that is R2. ಕರೆಕ್ಟಾ? ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ರೈಟ್? ದೆನ್ ಸೊ ಈಗ ಏನು ಮಾಡೋಣ, ಓಮ್ಸ್ ಲೋ ಅನ್ನು ತಗೊಳ್ಳೋಣಪ್ಪ. ಹೌದಾ? ಫ್ರಮ್ ಓಮ್ಸ್ ಲೋ ಏನಿದೆ ರೀ ನಮ್ದು ಓಮ್ಸ್ ಲೋ, ದಟ್ ಇಸ್ V is equal to IR. ಕರೆಕ್ಟಾ? ಎಸ್. ಸೊ ಇದನ್ನು ಏನು ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಾವು V1 ಮತ್ತು V2 ಅನ್ನು ಬರೆಯೋಣ. ಹೌದಾ? ಸೊ ಫಸ್ಟ್ ಒನ್ V1 is equal to ಏನು ಬರ್ತದ, IR1 ಬರ್ತದ. ವೈ? ಕರೆಂಟ್ ಈಸ್ ಸೇಮ್. ಹೌದಾ? ಕರೆಂಟ್ ಓನ್ಲಿ I ಇದೆ. ಸೊ I, ಬಟ್ ರೆಸಿಸ್ಟೆನ್ಸ್ ಏನಾಗಿದೆ ರೀ, ಚೇಂಜ್ ಇದೆ R1 ಮತ್ತು R2 ಅಂತ. ಎಸ್. ಸೊ ಕನ್ಸಿಡರ್ ಹಿಯರ್ R1. ಸೊ ದಿಸ್ ಈಸ್ PD ಅಕ್ರಾಸ್ R1. ಹೌದಾ? ಸೊ IR1 ಅಂತ ಇದೆ ರೀ, ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. PD ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ R1. ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಕರೆಕ್ಟ್? ದೆನ್ ಸಿಮಿಲರ್ಲಿ ಫಾರ್ V2 is equal to IR2. ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 3. ಇದೇನಾಗತ್ತೆ ರೀ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್, ಅದು R1 ಆದರೆ ಇದು R2. ಕರೆಕ್ಟಾ? ಎಸ್. ಸೊ ನೌ ವಾಟ್ ಯು ಡೂ, ಪುಟ್ 2 and 3 in equation 1. ಹೌದಾ? ವ್ಯಾಲ್ಯೂ 2 ಮತ್ತು 3 ಅನ್ನು ನೀವು ಇಕ್ವೇಷನ್ 1ನಲ್ಲಿ ಪುಟ್ ಮಾಡಿ. ಸೊ ಟೋಟಲ್ V is equal to ಏನಾಯ್ತು ನೋಡಿ, ದಟ್ ಈಸ್ V1 ಏನಿದೆ, IR1. ಸೊ IR1 ಪ್ಲಸ್ IR2. ಕರೆಕ್ಟ್ ಇದೆ ಏನು ನೋಡಿ? ಎಸ್. ಸೊ ಟೇಕ್ ದ I ಕಾಮನ್ ಬಂದರೆ ಏನಾಗ್ತದ, R1 ಪ್ಲಸ್ R2 ಆಯ್ತು. ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 4. ಕರೆಕ್ಟಾ? ಎಸ್. ಸೊ ಇಲ್ಲಿ ಥರ ಅಂತೂ ಸೇಮ್ ಇದೆ ರೀ, ಸೆಲ್ಸ್ನಲ್ಲೂ ನಾವು ಇದೇ ಥರ ಸಾಲ್ವ್ ಮಾಡಿದ್ವಿ. ರೈಟ್? ಇದಾದಮೇಲೆ ಏನು ಮಾಡಿದ್ವಿ, ಈ ಸಿರೀಸ್ ಕಾಂಬಿನೇಷನನ್ನು ಏನು ಮಾಡಿದ್ವಿ, ರೀಪ್ಲೇಸ್ ಮಾಡಿ ಓನ್ಲಿ ಸಿಂಗಲ್ ರೆಸಿಸ್ಟರನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ಹೌದಾ? ಎಸ್. ಇಕ್ವಿವಾಲೆಂಟ್. ಸೊ ಸಿಂಗಲ್ ರೆಸಿಸ್ಟೆನ್ಸ್ ಆ್ಯಂಡ್ ಬ್ಯಾಟ್ರಿ, ಕರೆಂಟ್ ಇಸ್ ಫ್ಲೋಯಿಂಗ್. ಸೊ ಇದನ್ನು ನಾನು RS ಅಂತ ತಗೋತೀನಿ. ಅಂದರೆ ಏನು ರೀ, R ಅಂದರೆ ರೆಸಿಸ್ಟರ್ ಇನ್ ಸಿರೀಸ್ ಕಾಂಬಿನೇಷನ್. ಎಸ್. ಕರೆಕ್ಟಾ? ಸೊ ಇಲ್ಲಿ ಕರೆಂಟ್ I ಫ್ಲೋ ಆಗ್ತಾ ಇದೆ. ಸೊ ದಿಸ್ ಇಸ್ ಬ್ಯಾಟ್ರಿ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ V. ಕರೆಕ್ಟಾ? ಎಸ್. ಸೊ ನೌ ರೈಟ್ ದ ಒನ್ ಲೈನ್, replace series combination, replace series combination by equivalent resistance, by the equivalent resistance RS. ಹೌದಾ? ಸಿರೀಸ್ ಕಾಂಬಿನೇಷನಲ್ಲಿ ಇರತಕ್ಕಂತಹ ರೆಸಿಸ್ಟರ್ಸನ್ನು ತೆಗೆದು ಜಸ್ಟ್ ನಾನು ಏನು ಮಾಡ್ತೀನಿ, ಒಂದೇ ರೆಸಿಸ್ಟರನ್ನು ತಗೋತೀನಿ. ಕರೆಕ್ಟಾ? ಸೊ ಇದ್ರ ಪೊಟೆನ್ಷಿಯಲ್ ಏನಾಯ್ತು ರೀ, ದ ಪೊಟೆನ್ಷಿಯಲ್, ದೆನ್ ದ PD ಈಸ್, ಸೊ V ಎಷ್ಟು ಬರ್ತದ, I ಇಂಟು RS. ಕರೆಕ್ಟ್ ಇದೆ ಏನು ನೋಡಿ, ಯಾಕಂದರೆ ಇಲ್ಲಿ ನಮ್ಮ ರೆಸಿಸ್ಟರ್ ಏನಿದೆ, RS ಇದೆ, V ಆ್ಯಸ್ ಇಟ್ ಈಸ್, I ಆ್ಯಸ್ ಇಟ್ ಈಸ್. ಸೊ IS. ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 5. ನೌ ಕಂಪೇರ್ 4 and 5. ಏನಾಯ್ತು ನೋಡಿ, 4 and 5. V ಆ್ಯಸ್ ಇಟ್ ಈಸ್, ಲಿವ್ ಇಟ್. LHS ಸೇಮ್ ಇದೆ, ಬಿಟ್ಬಿಡಿ. ಸೊ RHS ಕಂಪೇರ್ ಮಾಡಿ. RHS RS is equal to I of R1 plus R2. ಸೊ I ಅನ್ನು ಕ್ಯಾನ್ಸಲ್ ಮಾಡಿ. ಸೊ RS is equal to R1 plus R2. ಸೊ ದಿಸ್ ಈಸ್ ಯುವರ್ ಇಂಪಾರ್ಟೆಂಟ್ ಇಕ್ವೇಷನ್. ಕರೆಕ್ಟಾ? ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 6. ರೈಟ್? ಸಿ RS ಅನ್ನು ನಾವು ಏನಂತ ಹೇಳ್ತೀವಿ, ರೆಸಿಸ್ಟರ್ ಇನ್ ಸಿರೀಸ್ ಕಾಂಬಿನೇಷನ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಇಕ್ವಿವಾಲೆಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಹೌದಾ? ಸೊ ಇದನ್ನು ನೋಡಿ ನಾವು ಒಂದು ಲೈನ್ ಬರಿಬೋದ್ರಿ ಇಲ್ಲಿ. ಎಸ್. ಸಿ
RS, here I will write effective or equivalent resistance, effective or equivalent resistance is the sum of individual resistance. So RS ಅಂದ್ರೆ ಏನ್ರಿ effective ಅಥವಾ equivalent resistance ಅಂತ, right? So it is the sum of the individual resistance in a series combination. Yes, so ಇಲ್ಲಿ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಬೇಕಪ್ಪ, ರೈಟ್? ಸೊ ಟೇಕ್ ಇಟ್ ಆಸ್ ಇಂಪಾರ್ಟೆಂಟ್. ನಾ ಸ್ಟಾರ್ ಅಂತ ಬರೆದಿದ್ದೀನಿ, ಅದನ್ನು ನೀವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ. ಎಸ್, ಹಿಯರ್ ಐ ವಿಲ್ ರೈಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ RS, effective resistance RS is having value higher as compared to individual resistors. ಅಂದರೆ ಏನ್ರಿ, RS ವ್ಯಾಲ್ಯೂ ಯಾವಾಗಲೂ ಏನಿರ್ತದ, ಜಾಸ್ತಿ ಇರ್ತದ, ಹೌದಾ, ಆ್ಯಸ್ ಕಂಪೇರ್ ಟು ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ. ಎಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಬರಿತೀನಿ. ಫಾರ್ ಎಕ್ಸಾಂಪಲ್ RS ಎಷ್ಟು ತಗೊಳ್ಳೋಣ? ನಾಟ್ RS, just take R1. From above only I will solve. Example, R1 is equal to 5 ohm, R2 is equal to 10 ohm. So ನಮ್ದು ಇಕ್ವೇಷನ್ ಏನದ ರೀ? RS is equal to R1 plus R2. ಈ ಬಾಕ್ಸ್ನಲ್ಲಿ ಇದೆ ಇಲ್ಲ ಇದು, ರೈಟ್? ಪುಟ್ ದ ವ್ಯಾಲ್ಯೂ ಆಫ್ R1 and R2. So what you will get? 5 plus 10. So RS is equal to 15 ohm. ಕರೆಕ್ಟಾ? ನೋಡಿ, R1 ಎಷ್ಟಿದೆ? 5 ಇದೆ, R2 10 ohm, ಬಟ್ ನಮ್ದು RS ಎಷ್ಟಿದೆ ರೀ? ದಟ್ ಈಸ್ ಅವರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ 15 ohm. ಸೊ ಹೂ ಈಸ್ ಗ್ರೇಟರ್? ಯಾರ್ದು ವ್ಯಾಲ್ಯೂ ಜಾಸ್ತಿ ಇದೆ ರೀ? RSದು. ಸೊ ಅದಕ್ಕೆ ನಾ ಇಲ್ಲಿ ಏನು ಬರ್ಸಿದ್ದೀನಿ? ಟೇಕ್ ದ ಆಸ್ ಅ ಇಂಪಾರ್ಟೆಂಟ್, effective resistance RS is having value higher as compared to individual resistors, right? Yes. So up to this much it is your series combination, right? Here one more point you can take it as note, not note, just take it as a star itself. If n number of cells connected in series combination, ಹೌದಾ? n ನಂಬರ್ ಆಫ್ ಸೆಲ್ಸ್ ಇದ್ರೆ ಏನು ಮಾಡಿದ್ರಿ ಅವಾಗ? ಸೇಮ್ ಇತ್ತಪ್ಪ. ಎಸ್, ಸೊ ದ್ಯಾಟ್ ಟೈಮ್ ವಾಟ್ ವಿ ವಿಲ್ ಡೂ, ದಟ್ ಈಸ್ RS is equal to n into R, ಹೌದಾ? ಎಸ್, ದಿಸ್ ಈಸ್ ಆಲ್ಸೋ ದ ಒನ್ ಮೋರ್ ಇಕ್ವೇಷನ್. ಎಸ್, so this is a one small derivation, that is resistors in a series combination, and it may be asked you for the 3 marks or else 5 marks. Yes, in the next class we will take the cells in a parallel resistors in a parallel combination. Yes, thank you everyone.